ಚುಂಗುದಕಟ್ಟೆ ಮೂಲ ನಿವಾಸಿಗಳು ನಮ್ಮ ರಂಗನಾಥಣ್ಣ ಸಾಹೇಬ್ರದ್ದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ವರ್ಷಗಳಿಂದನೂ. ನಾವು ಕೂಡ 3 ವರ್ಷದಿಂದ ಅವ್ರ ಜೊತೆಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಈ ಭಾಗದಲ್ಲಿ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ವಿ. ಈ ಭಾಗದಲ್ಲಿ ಹೆಚ್ಚಿನವರು ಕುಣಗಲ್ ಮತ್ತು ನಮ್ಮ ಮಾಗಡಿ ಭಾಗದವರು ತುಂಬ ಇದ್ದಾರೆ ಜನಗಳು. ಅವರೆಲ್ಲರ ಅಪೇಕ್ಷೆಯಂತೆ ಈ ಭಾಗದಲ್ಲಿ ಕರೆಸಿ ಈ ಸಲ ಕೂಡ ಅವರ ಹುಟ್ಟುಹಬ್ಬ ಹಾಗೂ ನಮ್ಮ ಮಾಗಡಿ ಬಾಲಣ್ಣ ಅವರ ಈ ಬಾರಿ ಸಚಿವರಾಗಿದ್ದರು, ಹೊಸದಾಗಿ ಸಚಿವರಾಗಿದ್ದರು, ಅವ್ರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. SIR ಪ್ರಕ್ರಿಯೆ ನಡೀತಾ ಇದೆ ಮೇಡಮ್. ತುಂಬಾ ಕಷ್ಟ ಆಗ್ತಾ ಇದೆ ಬಡವರಿಗೆ, ಓದಿಲ್ದವ್ರಿಗೆ, ಅವ್ರಿಗೆಲ್ಲ ಅದನ್ನ ಫಿಲ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಸಮಸ್ಯೆಗಳಿದೆ, ಅದ್ರೆಲ್ಲ ಅರ್ಥ ಆಗೋದಿಲ್ಲ ತುಂಬಾ ಜನಕ್ಕೆ. ಅದ್ರಲ್ಲೂ ಕೂಡ ನಾವೆಲ್ಲ ಅಸಿಸ್ಟ್ ಮಾಡಿ ಫಿಲ್ ಮಾಡ್ತಾ ಇದೀವಿ. ಹಳೇದು 2002ನೇ ಇಸ್ವಿದು ಹುಡುಕೋದು ತುಂಬಾ ಕಷ್ಟ ಇದೆ. ಹೊಸದು ಹಾಕ್ಬೋದು, ಬಟ್ ಹಳೇದ್ರ ಹುಡುಕಿ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ತುಂಬಾ ಬಡವರಿಗೆ ಮತ್ತೆ ಹಿಂದುಳಿದವರಿಗೆ ತುಂಬಾ ಅನನುಕೂಲ ಆಗ್ತಾ ಇದೆ. ಇದು ಬಿಜೆಪಿಯವರ ಷಡ್ಯಂತರ. ಇದನ್ನ ಮಾಡಿ ನಮ್ಮ ಕಾಂಗ್ರೆಸ್ನ ದೀನ ದಲಿತರು ಮತ್ತೆ ಹಿಂದುಳಿದವರ ಓಟ್ಗಳನ್ನ ಕಸಿಯೋದಕ್ಕೋಸ್ಕರನೇ ಬಿಜೆಪಿಯವರು SIR ಅನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತೀನಿ ಮೇಡಮ್. ಹಾ ಮೇಡಮ್, ನಾನು ಇಲ್ಲಿ ಈ ಭಾಗದಲ್ಲಿ ಸುಮಾರು 10 ವರ್ಷಗಳಿಂದ ಓಡಾಡ್ಕೊಂಡು ಬಂದಿದ್ದೀನಿ. ನಾನು ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀನಿ. ಕೆಲಸ ಮಾಡಿ ಜನರಿಗೆ ಒಳ್ಳೇದು ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಆಗಿಂದನು. ಎಲ್ಲರೂ ನಮ್ಮ ಈ ಭಾಗದಲ್ಲಿ ಎಲ್ಲ ನಾಯಕರು, ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸಹಕಾರದಿಂದ ಮುಂದೊಂದು ದಿನ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಬೇಕು. ಜೊತೆಗೆ ನಮ್ಮ ಕುಸ್ಮಾನ್ ಮಂದ್ರಪ್ಪ ಅವ್ರನ್ನು ಕೂಡ MLA ಆಗಿ ಮುಂದಿನ 2028ರಲ್ಲಿ ಅವ್ರನ್ನು ಕೂಡ ನಾವೆಲ್ಲರೂ ಗೆಲ್ಸ್ಕೊಂಡ್ಬರ್ಬೇಕು ಅಂತ ಆಸೆ ಪಟ್ಟಿದ್ದೀವಿ. ಸಚಿವ ಸ್ಥಾನದ್ದು ಗೊಂದಲಗಳಿರೋದ್ರಿಂದ ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅಂತ ಹೇಳ್ಕೊಂತ ಮೇಡಮ್ ಅವ್ರು ಹೇಳ್ತಾರೆ. ಅವರ ದೊಡ್ಡ ಮನಸ್ಸು, ಅವರ ದೊಡ್ಡ ಗುಣ, ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಕೊಟ್ಟು ಅವರು ಆ ರೀತಿ ಅದು ಆಗೋದಿಲ್ಲ. ಅವರು ಕಷ್ಟಪಟ್ಟಿದ್ದಾರೆ. ಅವರು 5 ಬಾರಿ MLA ಆಗಿದ್ದಾರೆ. ಅವರು ಮುಂಚೆನೆ ಇಷ್ಟೊಳಗಡೆ ಮಿನಿಸ್ಟರ್ ಆಗಬೇಕಾಯ್ತು. ತುಂಬಾ ತಡವಾಗಿ ಈ ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಕೂಡ ಹೋರಾಟ ಮನೋಭಾವದಿಂದ ಬಂದಿದ್ದಾರೆ. ಅವ್ರಿಗೆ ದಕ್ಕುತ್ತೆ, ಲಭಿಸುತ್ತೆ. ಇನ್ನ ಹಳಬರು ಇನ್ನ ಇದ್ದಾರೆ, ಅವ್ರಿಗೆಲ್ಲ ಇನ್ಯಾರನ್ನ ಚೇಂಜ್ ಮಾಡ್ಬೋದು ಹೊರತು ನಮ್ಮ ಬಾಲಣ್ಣ ಅವ್ರನ್ನ ಚೇಂಜ್ ಮಾಡೋದಿಲ್ಲ. ಅವರು ನಮ್ಮ ರಾಮನಗರ ಜಿಲ್ಲೆಗೆ ಮತ್ತು ನಮ್ಮ ಇವಾಗ ಹೊಸದಾಗಿ ಆಗಿರೋ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಅವರ ಕೊಡುಗೆ ಅಪಾರವಾಗಿದೆ. ಈಗ ಒಳ್ಳೆ ಅವರ ಭಾಗಕ್ಕೆ ಒಳ್ಳೆ ಹೈಟೆಕ್ ಸಿಟಿ ತರ್ತಾ ಇದ್ದಾರೆ. ಯಾಕೆ ಕೊಟ್ಟರು ನಮ್ಮ ಬಾಲಣ್ಣವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಮೇಡಮ್. ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರು ಹುಟ್ಟು ಹೋರಾಟಗಾರರು. ಅವ್ರ ತಂದೆ ಕೂಡ 3 ಬಾರಿ ಶಾಸಕರಾದಂಥವ್ರು. ಅವರು ಕೂಡ ಸಚಿವರಾಗಿ ನಿವೃತ್ತಿ ಹೊಂದವರು. ಅವ್ರ ಮನೆತನದಲ್ಲಿ ರಾಜಕೀಯ ಹುಟ್ಟುಗುಣವಾಗಿ ಬೆಳೆದಿದೆ. ಅವರು ಜನಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗುತ್ತೆ.